ನಮಸ್ಕಾರ ಫ್ರೆಂಡ್ಸ್. ಮತ್ತೊಂದು ಪೆಥೆಟಿಕ್ ನೆಗೆಟಿವ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ 28 ಫೆಬ್ರವರಿ. ಇವತ್ತಿನ ದಿನ ಮಾರ್ಚ್ ಸೀರೀಸ್ ನ ಮೊದಲನೇ ಟ್ರೇಡಿಂಗ್ ಡೇ ಆಗಿತ್ತು ಹಾಗೂ ಫೆಬ್ರವರಿ ಮಂತ್ ನ ಕೊನೆಯ ಟ್ರೇಡಿಂಗ್ ಡೇ ಆಗಿತ್ತು. ಇವತ್ತಿನ ದಿನ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಿಯರ್ಲಿ ನಿಫ್ಟಿ 150 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಿಫ್ಟಿನಲ್ಲಿ ನಾವು 22,450 ಕೆಳಗಡೆ ಪುಟ್ ಪೊಸಿಷನ್ ತಗೋಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಓಪನಿಂಗ್ ಅದ್ರ ಕೆಳಗಡೆನೆ ಆಯ್ತು. ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಕೊಡ್ತು. ಆಲ್ಮೋಸ್ಟ್ ನಿಯರ್ 22,100 ವರೆಗೆ ನಿಫ್ಟಿ ಬಂದಿತ್ತು. ಈ ಕರೆಕ್ಷನ್ ಅಲ್ಲಿ ನೀವು ಬ್ಯಾಂಕ್ ನಿಫ್ಟಿ ಕಡೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟೇನೆ ಹೆಚ್ಚಿನ ಕರೆಕ್ಷನ್ ಇಲ್ಲ. ಇಲ್ಲಿ ನೀವು ಕ್ಯಾಂಡಲ್ ನ ನೋಡ್ಬೋದು. ಇದು ತನ್ನ ಈ ಜನವರಿ ಮಂತ್ ಲೋನ ಇನ್ನು ಕೆಳಗಡೆ ಕಟ್ ಮಾಡಲಿಲ್ಲ. ಆದ್ರೆ ನಿಫ್ಟಿನಲ್ಲಿ ಮಾತ್ರ ಜನವರಿ ಮಂತ್ ಲೋ ಇಂದ ಅನದರ್ 600 ಪಾಯಿಂಟ್ಸ್ ನಿಫ್ಟಿ ಕೆಳಗಡೆ ಬಂದಿದೆ. ನಿಫ್ಟಿನ ಈ ರೀತಿ ಕೆಳಗಡೆ ತಗೊಂಡ್ ಬರಕ್ಕೆ ಕಾರಣ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ನಿಫ್ಟಿ ಆಟೋ ಇದರಲ್ಲಿ 3.92% ಕರೆಕ್ಷನ್ ಬಂದ್ರೆ ನಿಫ್ಟಿ ಐಟಿನಲ್ಲಿ 4.18% ಕರೆಕ್ಷನ್, ನಿಫ್ಟಿ ಮೀಡಿಯಾದಲ್ಲಿ 3.48% ಕರೆಕ್ಷನ್. ಐಟಿ ಆಟೋನಲ್ಲಿ ಸತತವಾದ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ. ಅದಕ್ಕಾಗಿ ನಾವು ನಿಫ್ಟಿನಲ್ಲಿ ಈ ರೀತಿ ಕರೆಕ್ಷನ್ ನ ನೋಡ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ ನಮ್ಗೆ ಕಾಣಿಸ್ತಾ ಇರೋದು ಅದು ಈ ಲೆವೆಲ್ ಅಲ್ಲಿ ಬರ್ತಾ ಇದೆ, 21,800 ಈ ಲೆವೆಲ್ ಅಲ್ಲಿ. 21,800 ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೂ ಇದು ನಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೆಲ್ಪ್ ಆಗುತ್ತೆ. 21,800 ಹತ್ರ ಇಲ್ಲಿ ಸಪೋರ್ಟ್ ಬರುತ್ತೆ. ಅಟ್ಲೀಸ್ಟ್ ಈ ಲೆವೆಲ್ ಆದ್ರೂ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಆಗುತ್ತಾ ನಾವು ಕಾದು ನೋಡ್ಬೇಕಾಗಿದೆ. ನಮ್ ಪ್ರಕಾರ ಇಲ್ಲಿ ನೀವು ನೋಡ್ಬೋದು, ಕರೆಕ್ಷನ್ ನಂತರ ರಿಕವರಿ ಲೋವರ್ ಲೋನ್ ನಾವು ಇಲ್ಲಿ ಮಾರ್ಕ್ ಮಾಡ್ತಾ ಬಂದ್ರೆ ಇದೇ ಲೆವೆಲ್ ಅಲ್ಲಿ ಅಥವಾ ಅನದರ್ 100-200 ಪಾಯಿಂಟ್ಸ್ ಅಲ್ಲಿ ನಿಫ್ಟಿ ರಿಕವರಿ ಕಂಡು ಅಟ್ಲೀಸ್ಟ್ 600-700 ಪಾಯಿಂಟ್ಸ್ ಒಂದು ರಿಕವರಿನ ತೋರಿಸ್ಬೇಕಾಗುತ್ತೆ. ಆ ರಿಕವರಿ ನಂತರ ಅಗೇನ್ ಸಸ್ಟೈನ್ ಆಗುತ್ತಾ, ಇನ್ನಷ್ಟು ಕರೆಕ್ಷನ್ ಬರುತ್ತಾ ನೋಡ್ಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರೂ ಈ ಲೆವೆಲ್ 47,800 ಏನಿದೆ ಇದ್ರ ಕೆಳಗಡೆ ಯಾವಾಗಾದ್ರೂ ಕ್ಲೋಸಿಂಗ್ ಬಂತು ಯಾವುದೇ ದಿನ ಅಂದ್ರೆ ಅಲ್ಲಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್, ಅದು ಬ್ಯಾಂಕ್ ನಿಫ್ಟಿನ ಕೆಳಗಡೆ ಅನದರ್ 1,000-2,000 ಪಾಯಿಂಟ್ಸ್ ವರೆಗೆ ತಗೊಂಡೋಗ್ಬೋದು. ಸದ್ಯಕ್ಕೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇನ್ನು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ರೆಗ್ಯುಲರ್ ಆಗಿ ಟ್ರ್ಯಾಕ್ ಮಾಡ್ತೀವಿ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮಾತ್ರ ನಿಫ್ಟಿಗಿಂತ ಹೆಚ್ಚಿನ ಕರೆಕ್ಷನ್ ಬಂದಿದೆ. ಇದು ಜನವರಿ ಲೋ ಇಂದ ಅನದರ್ 800 ಪಾಯಿಂಟ್ ಕರೆಕ್ಷನ್ ಕಂಡಿದೆ. ಇಲ್ಲಿಂದ ನೆಕ್ಸ್ಟ್ ಸಪೋರ್ಟ್ ಡೈರೆಕ್ಟ್ ಆಗಿ ಪಾರ್ಲಿಮೆಂಟ್ ಎಲೆಕ್ಷನ್ ಡೇ ಲೋ ಏನಿದೆ ಇದು 10,400 ಹತ್ರ. ಇಲ್ಲಿ ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ ಅನದರ್ 300-350 ಪಾಯಿಂಟ್ಸ್ ದೂರದಲ್ಲಿ. ಈ ಲೆವೆಲ್ ಹತ್ರ ಸಪೋರ್ಟ್ ತಗೋಬಹುದು. ಇಲ್ಲಿಂದ ಇದು ಏನಾದ್ರು ರಿಕವರಿ ಬಂತು ಅಂತಂದ್ರೆ ಇದು 11,600-700 ವರೆಗೆ ಬರ್ಬೋದು. ಅದಾದ್ಮೇಲೆ ಇಲ್ಲಿಂದ ರಿಕವರಿ ಕಾಣುತ್ತಾ ಅಗೇನ್ ಇಲ್ಲಿಂದ ಕರೆಕ್ಷನ್ ಹೆಚ್ಚಾಗುತ್ತಾ ಅಂತ ಕೂಡ ನಾವು ನೋಡ್ಬೇಕಾಗುತ್ತೆ. ನಾವು ಮಾರ್ಕೆಟ್ ಅಲ್ಲಿ ಇಲ್ಲಿ ನಾವು ಬಾಟಮ್ ನ ಕ್ಯಾಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇಲ್ಲ. ಓನ್ಲಿ ಯಾವ ಲೆವೆಲ್ ಇಂದ ಸಪೋರ್ಟ್ ಬರ್ಬೋದು, ಸಪೋರ್ಟ್ ಬಂದ್ರೆ ರಿಕವರಿ ಎಲ್ಲಿವರೆಗೆ ಬರ್ಬೋದು ಅಂತ ನೋಡ್ತಾ ಇದೀವಿ. ಇನ್ನು ಮಾರ್ಕೆಟ್ ಮೂವ್ಮೆಂಟ್ ಗೆ ನ್ಯೂಸ್ ಗಳ ಫ್ಲೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ US ಕಡೆಯಿಂದ ಟ್ರಂಪ್ ಬಾಯಲ್ಲಿ ಬರೋ ತಾರಿಫ್ ಅನೌನ್ಸ್ಮೆಂಟ್ ಗಳು ಮಾರ್ಕೆಟ್ ನ ಕೆಳಗಡೆ ತಗೊಂಡು ಬರ್ತಾ ಇದಾವೆ. ಆದ್ರೆ ಇಂಡಿಯನ್ ಗವರ್ಮೆಂಟ್ ಆಗ್ಲಿ RBI ಕಡೆಯಿಂದ ಆಗ್ಲಿ ಲಿಕ್ವಿಡಿಟಿ ಬಗ್ಗೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಬಗ್ಗೆ ಹಾಗೂ ಇತರ ಎಕನಾಮಿಕಲ್ ಡಿಸಿಷನ್ಸ್ ತಗೊಳ್ಳೋದು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೋತಾ ಇಲ್ಲ. ಆದ್ರೂ ಕೂಡ ಯಾವ್ದಾದ್ರು ನ್ಯೂಸ್ ಮಾರ್ಕೆಟ್ ನ ರಿಕವರಿ ಕಾಣಿಸುತ್ತಾ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಇದಲ್ಲದೆ ಇತರ ಪ್ಯಾರಾಮೀಟರ್ಸ್ ಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಬಂದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ 14 ಕೆಳಗಡೆನೆ ಇದೆ. ಇಲ್ಲಿಂದ ಅಷ್ಟೇನು ನೆಗೆಟಿವ್ ಪ್ಯಾನಿಕ್ ಸಿಚುವೇಶನ್ ಇಲ್ಲ. ಆದ್ರೆ ಕೂಡ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಅದೇ ರೀತಿ ಬರ್ತಾ ಇದೆ. ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚಿನ ಕರೆಕ್ಷನ್ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಆದ್ರೆ ಇಲ್ಲಿ US ನ ಡಾಲರ್ ಇಂಡೆಕ್ಸ್ ಹೆಚ್ಚಾಗ್ತಾ ಇದ್ರೆ ಅದು ಯಾವಾಗ್ಲೂ ಇಂಡಿಯನ್ ಮಾರ್ಕೆಟ್ ಗೆ ನೆಗೆಟಿವ್ ಆಗಿರುತ್ತೆ. ಆ ನೆಗೆಟಿವಿಟಿನ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದ್ದೀವಿ. ಇನ್ನು US 10-year ಬಾಂಡ್ yield ಇದು 4.7 ವರೆಗೆ ಹೋಗಿದ್ದು ಈಗ 4.25 ಹತ್ರ ಬಂದಿದೆ. ಇದು ಈಗಿನ ಲೆವೆಲ್ ಅಲ್ಲಿ ನ್ಯೂಟ್ರಲ್ ಟು ನೆಗೆಟಿವ್ ಆಗಿದೆ. ಇದು ಏನಾದರೂ ಕೂಲ್ ಡೌನ್ ಆಗಿ 4 ಕೆಳಗಡೆ ಬಂತು ಅಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು. ಇದನ್ನ ಬಿಟ್ರೆ ಇಂಪಾರ್ಟೆಂಟ್ ಆಗಿ ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಮಾತ್ರ ನೆಗೆಟಿವ್ ಅಂತಾನೆ ಹೇಳ್ಬೋದು. ಅಗೇನ್ ಟುವರ್ಡ್ಸ್ 88 ಹೋಗ್ತಾ ಇದೆ. ರುಪಿ ವ್ಯಾಲ್ಯೂ ಕೂಲ್ ಡೌನ್ ಆದ್ರೆ ಮಾತ್ರನೇ
ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು. ಇದು ಇದೇ ರೀತಿ ಹೆಚ್ಚಾಗ್ತಾ ಇದ್ರೆ ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ನ ಖಂಡಿತವಾಗಿ ನೋಡ್ತಾ ಇರ್ತೇವೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಕಡೆಯಿಂದ ಪಾಸಿಟಿವ್ ಇದೆ, ಆದ್ರೆ ಯಾವ ಕಡೆಯಿಂದ ಕೂಡ ಬ್ರೆಂಟ್ ಕ್ರೂಡ್ ಕಡಿಮೆ ಆಗಿರೋದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗ್ತಾ ಇಲ್ಲ. ಸೊ ಹೀಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಡೀಷನ್ ಇದೆ. ಸೊ ಇದು ಮಾರ್ಚ್ ಫಸ್ಟ್ ವೀಕ್ ಅಲ್ಲಾದ್ರೂ ಸ್ವಲ್ಪ ಬೆಟರ್ ಆಗುತ್ತಾ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.